ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬಸ್ಸಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗ್ತಿದ್ವಿ ಬನಶಂಕರಿಗೆ. ಹಬ್ಬದ ದಿವಸ, ಅದು ಕೂಡ ಹೆವಿ ರಶ್ ಇರುತ್ತೆ. ಅದು ನೋಡ್ತಾ ಇರ್ಬೋದು ನೀವೇ, ರಶ್ ಹೆವಿ ಇದೆ. ಅಪ್ಪ ಮಕ್ಕಳನ್ನ, ಅದು ನಾವಿಬ್ಬರು ಮಕ್ಕಳನ್ನ ಇಟ್ಕೊಂಡು ಹೋಗಿದ್ದೀವಿ. ರಶಲ್ಲಂತೂ ಆಗಲೇ ಇಲ್ಲ. ಹಬ್ಬದ ದಿವಸ ಅಲ್ವಾ, ಹೆವಿ ರಶ್ ಇರುತ್ತೆ. ಹಾಗಾಗಿ ಇಲ್ಲಿ ಬ್ಯಾಗ್ ನೋಡಿದೆ, ನಂಗೆ ತುಂಬ ಇಷ್ಟ ಆಯಿತು. ಬಟ್ ಏನು ಗೊತ್ತಾ, ಆನ್ಲೈನಲ್ಲಿರೋ ಬ್ಯಾಗೇ ಇಲ್ಲೂ ಇರೋದು. ರೇಟ್ ಮಾತ್ರ ಹೆವಿ ಆಗಿದೆ, ಆನ್ಲೈನಿಗಿಂತ ಜಾಸ್ತಿನೇ ಇದೆ ರೇಟು. ಇದಕ್ಕೆ 250 ಹೇಳ್ದ. ಬಟ್ ನಾವು ಕೊಡೋ ರೇಟಿಗಿಂತ ವರ್ತ್ ಅನಿಸುತ್ತೆ. ಅಂದರೆ ಐಟಮ್ ಎಲ್ಲ ಜಾಸ್ತಿ ಇಡೋಕ್ಕಾಗಲ್ಲ ನಮಗೀಗ. ನಾವು ಮಕ್ಕಳು ಇರೋರಿಗಾದರೆ ನೀರಿನ ಬಾಟ್ಲು, ಪ್ಯಾಂಪರ್ಸು, ಅದು ಇದು ಎಲ್ಲ ಇಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನು ದೊಡ್ಡದು ಕೇಳಿದ್ದಕ್ಕೂ ಅದಕ್ಕೂ ಅದೇ ರೇಟ್. ಆನ್ಲೈನ್ ರೇಟಲ್ಲಿ ನೋಡೋಣ ಅಂತ ನೋಡಿದೆ, ಬಟ್ ಆನ್ಲೈನ್ ರೇಟ್ ಅಂತೂ ಇಲ್ಲವೇ ಇಲ್ಲ. ಮೀಶೋದಲ್ಲಿ ಇದೇ ಬ್ಯಾಗಿಗೆ 180, 150, 160 ಆ ಥರ ಇದೆ. ಹಾಗಾಗಿ ನಾನು ಅದೇ ರೇಟಿಗೆ ನೋಡಿದೆ, ಸಿಕ್ಕಿಲ್ಲ. ಹಾಗೆ ಹೋಗೋಣ ಅಂತ ಸುಮ್ಮನೆ ನಾವು ಹೊರಟ್ಬಿಟ್ವಿ ಅಲ್ಲಿಂದ. ಯಾಕೆ ಸುಮ್ಮನೆ ಬೇಡ, ಆನ್ಲೈನಲ್ಲಿ ನೋಡ್ಬೋದು ಅಂತೇಳಿ ಸುಮ್ಮನೆ ಹೋದೆ. ಅಲ್ಲಿ ಹೋಗ್ತಾ ನೋಡ್ಕೊಂಡು ಹೋಗುವಾಗ ಗೊತ್ತಾಯಿತು, ಇವರು ಒಂದೇ ಸೈಡ್ ಹಾಕಿರ್ತಾರಲ್ಲ, ಹಾಗಾಗಿ ರೇಟ್ ಜಾಸ್ತಿ ಹೇಳ್ತಾರೆ. ನೋಡಿ, ಹಬ್ಬದ ದಿವಸ ಅಲ್ಲ, ಹೆವಿ ಜನ ಅಂದರೆ ಹೆವಿ ಬರ್ತಿರ್ತಾರೆ. ಅದು ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದೆ. ಅದು ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ದೀವಿ ನಾವು. ಬನಶಂಕರಿ ದೇವಸ್ಥಾನದಲ್ಲಿ ಇಷ್ಟು ಜನ. ನಾವು ಯಾವಾಗಲೂ ಹೋಗ್ತೀವಿ, ಅಂದರೆ ತಿಂಗಳಿಗೊಂದು 4-5 ಸಲ ಆದರೂ ಹೋಗ್ತೀವಿ ನಾವು. ನಾನು ನನ್ನ ಫ್ರೆಂಡ್ಸಿಗೆ, ಇವರೊಬ್ರು ಹೋಗ್ತಿದ್ದಾರೆ ನೋಡಿ, ಅವರು ನಾನು ಇಬ್ಬರೇ ಹೋಗ್ತೀವಿ. ತುಂಬ ತಿಂಗಳಿಗೆ ಒಂದು ಸಲ, ನಾವು 3 ಸಲ ಆದರೂ ಹೋಗ್ತೀವಿ ತಿಂಗಳಿಗೆ. ಹಾಗಾಗಿ ನೋಡ್ತೀವಿ, ಹೆವಿ ರಶ್ ಇದೆ. ಹೆವಿ ಅಂದರೆ ಹೆವಿ ರಶ್ ಇದೆ. ಇವತ್ತಂತೂ ಹಬ್ಬದ ದಿವಸ ಅಲ್ಲ, ಸಂಕ್ರಾಂತಿ ಅಲ್ವಾ, ಹಾಗಾಗಿ ಹೆವಿ ರಶ್ ಇದೆ. ಅಪ್ಪ ಕೇಳಬೇಕು ಅಂತಲೇ ಇಲ್ಲ, ಕಾಲಿಡಕ್ಕೆ ಜಾಗಿಲ್ಲ ಆ ಟೈಪಲ್ಲಿ ರಶ್ ಇದೆ. ಅಪ್ಪ ಸಾಕಾಗ್ತಿದೆ. ಅದರಲ್ಲೂ ಈಗ ಮಾಲೆ ಸೀಸನು, ಓಂ ಶಕ್ತಿ ಮಾಲೆ, ಶಬರಿಮಲೆದು ಈಗ ಮುಗಿತಾ ಬಂತು ಅನಿಸುತ್ತೆ. ಓಂ ಶಕ್ತಿ ಮಾಲೆ ಇನ್ನೂ ಸೀಸನ್ 25ಗೆ 26ಗೆ ಏನೋ ಲಾಸ್ಟು ಓಂ ಶಕ್ತಿ ಮಾಲೆ. ಯಪ್ಪ, ಅಲ್ಲಿ ನೋಡಿದ್ರೆ ಓಂ ಶಕ್ತಿ ಮಾಲೆ ನಾನು ಹಾಕಿದ್ದೀನಿ. ಈ ವರ್ಷ ಮಾಲೆ ಹಾಕಿದ್ದೀನಿ, ಇಲ್ಲ ಅಂತಲ್ಲ, ಈ ವರ್ಷ ಮಾಲೆ ಹಾಕಿದ್ದೀನಿ. ಬಟ್ ಈ ವರ್ಷ ಚಳಿ ಅಂತೂ ಸಿಕ್ಕಾಪಟ್ಟೆ ಇತ್ತು ಒಂದು. ಬಟ್ ಫಸ್ಟ್ ಟೈಮ್ ಹಾಕಿದ್ದು, ನನಗೆ ಖುಷಿನೂ ಆಯಿತು ಮಾಲೆಯಿಂದ. ಏನು ನಾವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತಲೂ ಹಾಕಿದ್ದೀನಿ. ನೋಡ್ಬೋದು ಇಲ್ಲಿ ಇದು ಹೂವಿದ್ದು ಇದೆಲ್ಲ ತೊಗೊಳ್ಳೋಣ ಅಂತ, ದೇವ್ರಿಗೆ ಕೊಡೋಣ ಅಂತ ತಗೊಳ್ತಿದ್ವಿ. ಬಟ್ ಒಳಗೆ ಹೋಗುವಾಗ ನಮಗೆ ಗೊತ್ತಾಯಿತು, ಇಷ್ಟು ರಶ್ ಇದೆಯಲ್ಲ ಅಂತ. ಹೆವಿ ರಶ್ ಇದೆ. ನಮಗೆ ಕಾಲಿಡಕ್ಕೆ ಜಾಗ ಆಗ್ತಿಲ್ಲ. ಒಂದು ಕಡೆ ಮಕ್ಕಳಿದ್ದಾರೆ ನಮ್ಮ ಕೈಯಲ್ಲಿ, ಅದು ಇಬ್ಬರು ಕೂಡ ಮಕ್ಕಳು ಇರೋರೆ. ನನಗೂ ಒಂದು ಪಾಪು ಇದೆ, ಅವ್ರಿಗೂ ಒಂದು ಪಾಪು ಇದೆ. ಹಂಗಾಗಿ ಇಬ್ರಿಗೂ ಮಕ್ಕಳಿದೆ. ಹೆವಿ ರಶ್ಶು, ಒಳಗೆ ಹೋಗುವಾಗ ಹೆವಿ ರಶ್ಶು. ಅಲ್ಲಿ ದರ್ಶನ ಮಾಡೋಣ ಅಂದರು, ಹೆವಿ ಅಂದರೆ ಹೆವಿ ರಶ್ ಇದೆ. ಯಾವ ಟೈಪ್ ರಶ್ ಇದೆ ನೋಡಿ ನೀವೇ, ಹೆಂಗೆ ರಶ್ ಇದೆ ಅಂದರೆ ಹಿಂಗೆ ಹೋಗ್ತಿರುವಾಗ ಗೊತ್ತಾಗ್ತಿಲ್ಲ. ಒಳಗೆ ದೇವ್ರ ದರ್ಶನ ನೋಡೋಣ ಅಂದರೆ ನೋಡಿ, ಅಲ್ಲಿ ಹೆವಿ ರಶ್ ಇದೆಯಲ್ಲ, ನೋಡ್ತಿರ್ಬೋದು ಯಾವ ಟೈಪ್ ರಶ್ ಇದೆ ಅಂತಲ್ಲ. ದೇವಸ್ಥಾನ ರಶ್ ಅಂದರೆ ದರ್ಶನಕ್ಕೆ ಹೋಗ್ತಿದ್ವಿ ಲೈನು. ನಾನು ಯಾವತ್ತೂ ಈ ಟೈಪ್ ಲೈನ್ ನೋಡೇ ಇಲ್ಲ. ದರ್ಶನಕ್ಕೆ ಹೋಗುವಾಗ ಈ ಟೈಪ್ ಲೈನ್ ಇದಪ್ಪ, ನಾವು ಇವತ್ತೇ ಅನ್ಸುತ್ತೆ ಫಸ್ಟ್ ಟೈಮ್ ಈ ಟೈಪ್ ಲೈನ್ ನೋಡ್ತಿರೋದು. ಹಾಗೆ ನನಗೆ ತನಕ ಹೋದ್ರೂ ಈ ಟೈಪ್ ಲೈನ್ ನನಗೆ ಸಿಕ್ಕಿರಲಿಲ್ಲ. ಹಾಗಾಗಿ ಇವತ್ತೇ ಫಸ್ಟ್ ಟೈಮ್ ಈ ಟೈಪ್ ಲೈನ್ ಸಿಗ್ತಿರೋದು ಹೋಗ್ತಿರೋದ್ರಿಂದ. ನಾನು ದರ್ಶನಕ್ಕಂತ ಹೋದರೆ ಸ್ಟ್ರೈಟ್ ಹೋಗ್ಬಿಡ್ತಿದ್ವಿ ಒಳಗಡೆ. ಇದೇ ಫಸ್ಟು ಈ ಟೈಪ್ ರಶ್ಶು. ನೋಡ್ತಿರ್ಬೋದು ನೀವೇ ಹಬ್ಬದ ದಿವಸ ಯಾವ ಟೈಪ್ ಇದೆ ಅಂತ. ಹಿಂಗೆ ಹೋಗೋಣ, ಇಲ್ಲಿಂದ ಬೇಗ ದರ್ಶನ ಮಾಡಿಕೊಂಡು ರಾಯರ ಮಠಕ್ಕೂ ಹೋಗೋಣ ಅಂದ್ಕೊಂಡ್ವಿ. ಬಟ್ ರಾಯರ ಮಠಕ್ಕಂತೂ ಕೇಳಬೇಕು ಅಂತಲೇ ಇಲ್ಲ, ಆ ಟೈಪ್ ರಶ್ ಇತ್ತು. ಬಟ್ ಇಲ್ಲೇನು ಗೊತ್ತಾ, ಒಂದು ಲಾಗ್ ಮಾಡುವಾಗ ಎಲ್ಲರೂ ನಮ್ಮನ್ನೇ ನೋಡ್ತಾರೆ ನೋಡಿ, ಅದೊಂಥರ ಆಗುತ್ತೆ. ನಾವು ಲಾಗ್ ಮಾಡಬೇಕಾ ಅಥವಾ ಬೇಡ, ಸುಮ್ಮನೆ ಹೋಗಿಲ್ಲ ಅನಿಸುತ್ತೆ. ಒಂಥರ ನೋಡ್ತಾರಲ್ಲ ಸೋಷಿಯಲ್ ಮೀಡಿಯಾ, ಈ ಥರ ಎಲ್ಲ ಇದೆಯಾ ಅಂತ ರಶ್ ಇದೆ ಸಂಕ್ರಾಂತಿ ಥರ ಆಗುತ್ತೆ ಲಾಗೆಲ್ಲ ಮಾಡೋದು. ಅದು ನಾನು ಬಿಟ್ಟಿಲ್ಲ, ಬಿಡೋಣ ಅಂತ ಮಾಡ್ತಿದ್ದೆ. ಇಡ್ಲಿ ಒಂದು ಮಾಡೋಣ, ದೇವ್ರ ದರ್ಶನ ತೋರ್ಸೋಣ
ಅಂದ್ಕೊಂಡು ನಾನು ಮಾಡ್ತಾಯಿದ್ದೆ. ಇಲ್ಲಪ್ಪ ಹೆವಿ ರಶ್ ಇದೆ ಎಲ್ಲರೂ ನನ್ನನ್ನೇ ನೋಡ್ತಿದ್ರು, ಗ್ರಾಯ್ತು ನೋಡ್ತಿದ್ರು. ಬಟ್ ಒಳಗೆ ಹೋಗ್ತಾ ಹೋಗ್ತಾ ನಂಗೆ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಫೋನ್ ಚೆನ್ನಾಗಿತ್ತು. ಹೌದು, ಸೇಫ್ ಮೊದಲೇ. ಬನಶಂಕರಿ ಇವತ್ತು ಓಯಪ್ಪ ಬಲೆ ಇಡೆ. ಹಾಂ ಊಟ ಇಡೆ ಬೆಲೆ ಇಡೆ ಬೆಲೆ. ಸಾಂಗ್ ಇಲ್ಲಿಂದ ಇನ್ನು ರಾಯರ ಮಠಕ್ಕೆ ಹೋಗೋದು. ಅನ್ನ ಸಂತರ್ಪಣೆ ಯೂಟ್ಯೂಬ್ ಮಾಡಿ ಮಾಡಿ ಕಳ್ಸಪ್ಪ. ಹಾಂ, ಪರ್ಸ್ನಲ್ ಅದು ಏನು ಕಳ್ಸಲ್ಲ ನೀನು. ಪರ್ಸ್ನಲ್ ನಾನು ಗ್ರೂಪಿಗೆ ಹಾಕ್ತೀನಲ್ಲ, ಅದಕ್ಕೋಸ್ಕರ. ಗ್ರೂಪಿಗೆ ಎಲ್ಲ ಹಾಕಿ ಅದೇ ಸುಮ್ಮನೆ ನೀರು ಕುಡಿತಂತೆ ಅವನ್ಗೆಲ್ಲ ನಡೆಯಲ್ಲ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಒಳಗೆ ಅಂತೂ ಹೋಗೋಕ್ಕೆ ಆಗಲ್ಲ ನಮಗಂತೂ. ಹೆವಿ ರಶ್ ಇದೆ. ರಾಯರು ಗುರುವಾರ ಆಗಿರೋದ್ರಿಂದ ರಾಯರು ಮಾತ್ರ ರಶ್. ಒಳಗೆ ದರ್ಶನ ಆಗೋಕ್ಕಾಗಲ್ಲ. ಆಗಲ್ಲಪ್ಪ, ಆಗಲ್ಲ, ಆಗಲ್ಲ. ರಾಯರ ಮಠಕ್ಕೆ ಇಷ್ಟು ರಶ್ ಇದೆ ನೋಡಿ, ಯಾವ ಥರ ರಶ್ ಇದೆ ನೋಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೊ ಮಚ್ ಚಾನಲ್ಗೆ ಸಪೋರ್ಟ್